ಯಾವುದೋ ನಿಗಮ ಅದು ಇವನ್ ಇನ್ಸಿಡೆಂಟ್ ಆಗಿದೆ. ಬೇರೆ ವಿಚಾರವೇ ಇಲ್ಲ. ಯಾವ ಪ್ರಶ್ನೆ ನೋಡಿ, ನಾವೊಂದು ಕೆಟ್ಟ ಸಂಪ್ರದಾಯದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವುದೋ 2 ವರ್ಷಗಳ ಹಿಂದೆ ಕೇಸನ್ನು ತಗೊಂಡು ಇಲ್ಲಿ ಜುಡಿಷಿಯಲ್ ಎನ್ಕ್ವೈರಿಯನ್ನು ನಡೆಯುತ್ತಿರುವಾಗ ಅಸೆಂಬ್ಲಿ ಸ್ಟಾರ್ಟ್ ಆಗಿ ನೀವು 8 ದಿವಸ ಏನು ಸುದ್ದಿ ಮಾತಾಡದೆ ಇವತ್ತು ವಿಚಾರಣೆ ಎತ್ತಿಕೊಂಡು ಇವತ್ತು ನೀವು ಅರ್ಜೆಂಟ್ ಕೊಡಿ ಅಂತ ಹೇಳಿದ್ರೆ ನಾನು ಕೊಟ್ಟರೆ ಅದು ಕೆಟ್ಟ ಸಂಪ್ರದಾಯವಾಗ್ತದೆ. ಇನ್ನು ಭವಿಷ್ಯದಲ್ಲಿ ಎಲ್ಲರೂ ಕೂಡ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ವಿಚಾರಗಳನ್ನು ಇಲ್ಲಿ ಚರ್ಚೆಗೆ ತಗೊಂಡು ನೀವು ನಿಲುವಳಿ ಸೂಚನೆ ಮಂಡಿಸಿದ್ರೆ ನಾನು ಯಾಕೆ ಅದಕ್ಕೆ ಕಾರಣಕರ್ತನಾಗಬೇಕು? ಇದಿಲ್ಲ ನೋಡಿ, ಒಂದು ಕೆಟ್ಟ ಸಂಪ್ರದಾಯ ಅವಕಾಶ ಮಾಡಿ ಕೊಡಬೇಡಿ. ಬಹಳ ಸ್ಪಷ್ಟವಾಗಿರುವಂತದ್ದು. ಆದ ಕಾರಣ ಇವತ್ತು ಬಿಲ್ ಆಗಬೇಕು, ಬಿಲ್ಗೆ ಅವಕಾಶ. 85,000 ಜನ ಅರ್ಜಿ ಹಾಕೊಂಡು ಕಾಯ್ತಾ ಇದ್ದಾರೆ. 85,000 ಜನ ಅರ್ಜಿ ಹಾಕೊಂಡು ಕಾಯ್ತಾ ಇದ್ದಾರೆ. ನೀವು ಈಗ 85,000 ಜನ ಅರ್ಜಿಗಳು ಕಾಯ್ತಾ ಇದ್ದಾರೆ. ಏನ್ ಮಾಡ್ಲಿಕ್ಕೆ ಸಾಧ್ಯ? ಕನ್ವರ್ಷನ್ ಆಗೋಗ್ತದೆ. ಅಕ್ರಮವಾಗಿ ಕನ್ವರ್ಷನ್, ಅಕ್ರಮವಾಗಿ ಡಿನೋಟಿಫಿಕೇಶನ್, ಅಕ್ರಮವಾಗಿ ಸದನ ಚರ್ಚೆ ಮಾಡ್ಲಿಕ್ಕೆ ಕೊಡ್ಲಿ ಕೂಡ ಕೆಲವು ನಿಯಮಗಳಿದೆ. ಚರ್ಚೆ ಆದ್ರೆ ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಇಲ್ಲಿ ಸರ್ಕಾರಕ್ಕೆ ಸಿಕ್ಕಾಕೊಂತಾರೆ ಅಂತ ನೀವೆಲ್ಲ ಸಹಕಾರ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾರೆ. ಸಹಕಾರ ನಮಗೆ ಅತಿ ಅಗತ್ಯ. ನಾನು ಚರ್ಚೆ ಮಾಡಕ್ ತಯಾರಿದ್ದೀನಿ ಅಂತ ಹೇಳಿದ್ರು ಸುರೇಶ್ ಅವರು. ನೋಡಿ, ಸುರೇಶ್ ಅವ್ರ ಚರ್ಚೆ ಅಂತ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ. ನೀವು ವಾಲ್ಮೀಕಿ ದಿನಾಚರಣೆ ಹಗರಣವನ್ನು 4 ದಿವಸ ನಾವೇನು ಮಾತಾಡಬೇಕು. ಪ್ರಸ್ತುತವಾದ ವಿಚಾರ ಇತ್ತು, ಅಗತ್ಯ ವಿಚಾರ ಇತ್ತು. 1 ವರ್ಷ ಹಿಂದೆ ವಿಚಾರ, 2 ವರ್ಷಗಳ ಹಿಂದೆ ವಿಚಾರ ನೀವು ಈಗ ಚರ್ಚೆ ಮಾಡ್ಬೇಕಂದ್ರೆ ನಾವೇನೇ ಅಲ್ಲಿ ಮತ್ತೆ ಅದನ್ನ ಚರ್ಚೆ ಮಾಡೋದು. ಮತ್ತೆ ಅಶೋಕ್ ಅವರು ಮತ್ತೆ ಅದನ್ನ ಚರ್ಚೆ ಮಾಡಕ್ ಪರಿಶೀಲನೆ ಮಾಡಿ ಅದನ್ನು ಕೂಡ ನೀವು ಇದ್ ಮಾಡಿದ್ದೀರಿ. ಮತ್ತೆ ಏನು ಅದನ್ನ ಮತ್ತೆ ವಿಚಾರ ಪ್ರಸ್ತಾಪ ಮಾಡ್ಲಿಕ್ಕೆ ಆಗಲ್ಲ. ಫಸ್ಟ್ ತರಲಿಲ್ಲ, ಅಧಿವೇಶನ ಪ್ರಾರಂಭವಾದಾಗ ಫೈನಾನ್ಸ್ ಬಿಲ್ ಹಲವಾರು ಬಿಲ್ಗಳು ಪಾಸ್ ಆಗಬೇಕು. ಮನೆ ಅಧ್ಯಕ್ಷರೇ, ನೀವು ರೂಲಿಂಗ್ ಕೊಟ್ಟಿದ್ದೀರಿ, ಮತ್ತೆ ಪದೇ ಪದೇ ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಜನ ನೋಡ್ತಾರೆ, ರಾಜ್ಯ ಜನರ ಈ ರೀತಿ ಸಾಧ್ಯವಾಗ್ತದೆ. ಒಬ್ಬ ಮುಖ್ಯಮಂತ್ರಿ 1 ವರ್ಷ 2 ವರ್ಷ ಹಿಂದೆ ಬೀಳುವಂತ ವಿಚಾರ ನಿಮ್ಮ ಸರ್ಕಾರ ಆದ ಕಾರಣ ಸನ್ಮಾನ್ಯ ಅಧ್ಯಕ್ಷ, ಸಾಲಿನ ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳ ಮತ್ತು ಅವಶೇಷಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. 4 ವರ್ಷ ಹಿಂದೆ ಪ್ರಸ್ತಾವವನ್ನು ಮಂಡಿಸಲಾಯಿತು. ಗೋವಿ ನಿಗಮದ್ದು ಈಗ ಪ್ರಸ್ತಾವನೆ ಮತಕ್ಕೆ ಹಾಕುತ್ತೇನೆ. ಈಡಿಗೆ ಪ್ರಸ್ತಾವನೆ ಹೀಗಿದೆ. 2024 ಸಾಲಿನ ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳ ಮತ್ತು ಅವಶೇಷಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋರ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ವಿಧೇಯಕವನ್ನು ಮಂಡಿಸಬೇಕು. ಸರ್ಕಾರ ಒಂದು ಸನ್ಮಾನ್ಯ ಪರ್ಮಿಷನ್ ಇಲ್ಲ.
2024ನೇ ಸಾಲಿನ ಕರ್ನಾಟಕ ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟುಗಳು ಮತ್ತು ಪ್ಲೇ ಕಾರ್ಡ್ ನೋಡಿ, ಪ್ಲೇ ಕಾರ್ಡ್ ನೀವು ಕೆಳಗಿಟ್ಟಲ್ಲಿ ಮೀಸಲಾತಿ ತಿದ್ದುಪಡಿ ವಿಧೇಯಕವನ್ನ ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2020ನೇ ಸಾಲಿನ ಕರ್ನಾಟಕ ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರ ಹಿಂದುಳಿದ ವರ್ಗಗಳ ನೇಮಕಾತಿ ಮುಂತಾದ ಮೀಸಲಾತಿ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಸನ್ಮಾನ್ಯ ಸಚಿವರು ಶ್ರೀ ರೇಣುಕಾ ಯಲ್ಲಮ್ಮ ದೇವಮ್ಮ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024 ಸಾಲಿನ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಮಂಡಿಸಬೇಕು. ಮಾನ್ಯ ಸಚಿವರು ವಿಧೇಯಕವನ್ನು ಮಂಡಿಸಲಾಗಿದೆ. ಕರ್ನಾಟಕ ಸಾಲಿನ ಭೂ ಕಂದಾಯ ತಿದ್ದುಪಡಿ ಮಾನ್ಯ ಸಭಾಧ್ಯಕ್ಷರೇ, 2024ನೇ ಸಾಲಿನ ಕರ್ನಾಟಕ ಭೂ ಕಂದಾಯ 2ನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿಯನ್ನು ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2020 ಸಾಲಿನ ಕರ್ನಾಟಕ ಭೂ ಕಂದಾಯ 2ನೇ ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಮಂಡಿಸಬೇಕು. ಮಾನ್ಯ ಅಧ್ಯಕ್ಷರೇ, ಸದನ ವಿಧೇಯಕವನ್ನು ಸದನದ ಪರಿಗಣನೆಗೆ ಮಂಡಿಸುತ್ತಿದ್ದೇನೆ. ಸದನ ನಡೆಸೋದು ಪ್ರಸ್ತಾವನೆ ಮಂಡಿಸಲಾಗಿದೆ. ಕರ್ನಾಟಕ ವೈದ್ಯಕೀಯ ಸದನ ನಡೆಸಬೇಕಾ ನೀವು? ಅದರಿಂದ ಉಪಯೋಗ ಏನೈತೆ? ಸದನ ಉಪಯೋಗ ಏನೈತೆ? ಕರ್ನಾಟಕ ವೈದ್ಯಕೀಯ ನೋಂದಣಿ ಮತ್ತು ಇತರ ಕೆಲವು ಕಾನೂನು ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2020 ಸಾಲಿನ ಕರ್ನಾಟಕ ವೈದ್ಯಕೀಯ ನೋಂದಣಿ ಮತ್ತು ಇತರ ಕೆಲವು ಕಾನೂನು ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಮಂಡಿಸಬೇಕು. ವಿಧೇಯಕವನ್ನ ಮಂಡಿಸಲು ಅನುಮತಿ ಕೋರುತ್ತೇನೆ. ವಿಧೇಯಕ ಮಂಡಿಸಲಾಗಿದೆ. ಈ ತರ ಎಲ್ಲ ಪಾಸ್ ಮಾಡ್ಕೊಂಬಿಡಿ. ಏನೇನಾಯ್ತು ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ಗ್ಯಾರಂಟಿ ಇಲ್ವಾ? ಕರ್ನಾಟಕ ಸರ್ಕಾರಿ ಸನ್ಮಾನ್ಯ ಅಧ್ಯಕ್ಷರೇ, ಮಲ್ಲಿಕಾರ್ಜುನ ಅವರ ಹೆಸರಿನಲ್ಲಿರುವ 2024ನೇ ಸಾಲಿನ ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024 ಸಾಲಿನ ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ವಿಧೇಯಕ ಮಂಡಿಸಬೇಕು. ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕ ಮಂಡಿಸಲಾಗಿದೆ. ಯಾಕೆ ನೀವು ಈ ತರ ವಿರೋಧ ಪಕ್ಷಕ್ಕೆ ಒಂದು ಗೌರವ ಕೊಡಬೇಕು? ನೀವು ಆಡಳಿತ ಪಕ್ಷದ ಸದಸ್ಯರ ರೀತಿ ನೀವು ಅವ್ರ ಕಡೆ ವಾಲ್ಬಿಟ್ರೆ ಹೇಗೆ? ಒಂದೊಂದು ನಿಲುವಲ್ಲೂ ನೀವು ಕೂಡ ಆಡಳಿತ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಿ. ಒಂದೊಂದು ನಿಲುವಳಿ ಸೂಚನೆಗೂ ಒಂದೊಂದರ ನಿಮ್ದು ನಿಲುವಳಿ, ಒಂದೊಂದು ನಿಲುವಳಿ ಸೂಚನೆಗೂ ಒಂದೊಂದರ ಹೇಳ್ತೀರಿ. ಖಂಡಿತವಾಗಿಯೂ ಇಲ್ಲ.
ಎಲ್ಲ ಈಗ ಬೋವಿ ಹಗರಣ ನೀವು ಪರ್ಮಿಷನ್, ಇಡಿ ಪರ್ಮಿಷನ್ 4 ವರ್ಷ ಹಿಂದೆದು, 4 ವರ್ಷ ಹಿಂದೆದು, 4 ವರ್ಷ ಹಿಂದೆದು, 4 ವರ್ಷ ಹಿಂದೆ ಸೈಟು. ಸನ್ಮಾನ್ಯ ಅಧ್ಯಕ್ಷರೇ, 2024ನೇ ಸಾಲಿನ ಅವಕಾಶ ಕೊಡಕ್ಕೆ ಯಾಕೆ? ಮತ್ತೊಮ್ಮೆ ಪರಿಶೀಲನೆ ಮಾಡಿ, ಮತ್ತೊಮ್ಮೆ ದಯಮಾಡಿ ಅಧ್ಯಕ್ಷೆ, ಇದು ಸರಿಯಲ್ಲ ಅಧ್ಯಕ್ಷೆ, ಇದು ಸರಿಯಲ್ಲ. ನೀವು ಈ ತರ ನಡೆಸ್ತಾ ಇರೋದು. ಚರ್ಚೆ ಮಾಡಕ್ಕೆ ತಯಾರಿಲ್ಲ ಅಂದ್ರೆ ಏನು? ನಾನು ಮಾತ್ರ ಸರಿ ಇಲ್ಲ. ಮತ್ತೆ ಯಾಕೆ ಕೆಟ್ಟ ಸಂಪ್ರದಾಯ ಮಾಡಲಿಕ್ಕೆ ಸಾಧ್ಯ? 2 ವರ್ಷಗಳ ಹಿಂದೆ ಒಂದು ವಿಚಾರ ಇಟ್ಟುಕೊಂಡು ಈಗ ಜುಡಿಷಿಯಲ್ ಎನ್ಕ್ವೈರಿ ಆಗ್ತಿರುವಾಗ ಅಧಿವೇಶನ ಪ್ರಾರಂಭ ಆಗಿ 6-8 ದಿವಸ ಆದ ನಂತರ ಹಲವಾರು ಬಿಲ್ಗಳು ಬೇರೆ ಡಿಸ್ಕಷನ್ ಪೆಂಡಿಂಗ್. ಈ ಮಧ್ಯೆ ಈ ಸಬ್ಜೆಕ್ಟ್ ಇಲ್ಲಿ ಪ್ಲೇ ಕಾರ್ಡ್ ಇಟ್ಟು ನೀವು ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಇದೊಂದು ಜಿಎಸ್ಟಿ ಕೌನ್ಸಿಲ್ನ ಶಿಫಾರಸುಗಳ ಕೇಂದ್ರ ಸರ್ಕಾರದವರು ಕಳಿಸಿರುವ ಕೆಲವು ಶಿಫಾರಸುಗಳ ಹಿನ್ನೆಲೆಯೊಳಗೆ ಮಾಡಿರುವಂತಹ ಕೆಲವು ಸಣ್ಣ ತಿದ್ದುಪಡಿಗಳು ಹೆಚ್ಚಿನ ಟ್ಯಾಕ್ಸ್ ಅನ್ನ ವಸೂಲಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾವ.